ದರ್ಶನ್ ಅಂಡ್ ಪಟಾಲಂನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೆಡ್ಡಕ್ಕೆ ಕೆಡವೋದಕ್ಕೆ ಪೊಲೀಸರ ಆಪರೇಷನ್ ಹೇಗಿತ್ತು ಗೊತ್ತಾ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಮೈಸೂರಿನಲ್ಲಿ ದರ್ಶನ್ ಅನ್ನ ಬಂಧಿಸಿದ್ದೇ ಅತ್ಯಂತ ರೋಚಕ. ಕಾರಣ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ, ದಾರಿ ತಪ್ಪಿಸೋದಕ್ಕೆ ದರ್ಶನ್ ಬಾಡಿ ಗಾರ್ಡ್ಸ್ ಬಹಳಷ್ಟು ಕಸರತ್ತನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಶೂಟಿಂಗ್ನಲ್ಲಿ ಪಾಲ್ಗೊಂಡು ವಾಸ್ತವ್ಯವನ್ನ ಹೂಡೋ ಕೆಲಸವನ್ನ ದರ್ಶನ್ ಮಾಡಿರ್ತಾರೆ. ಕೊಲೆ ಆರೋಪಿ ದರ್ಶನ್ ಜೂನ್ 11ನೇ ತಾರೀಕು ಅರೆಸ್ಟ್ ಆಗ್ತಾರಲ್ಲ, ಆವತ್ತಿನ ದಿನ ಏನೇನಾಯ್ತು ಅನ್ನೋದ್ರ ಡೀಟೇಲ್ಸ್ ಇದು. ಸೊ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇರ್ತಾರೆ. ದರ್ಶನ್ ಇದ್ದಂತಹ ರೂಮ್ ನಂಬರ್ ಅನ್ನ ಹೇಳದೆ ಮೊದಲು ಸಿಬ್ಬಂದಿಗಳು ಸತಾಯಿಸಿದ್ರು. ಪೊಲೀಸರಿಗೇನೆ ಸತಾಯಿಸೋ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ರು. ಇನ್ಫಾರ್ಮೇಶನ್ ಕೇಳಿದ್ರೆ ಕೊಡ್ತಾ ಇರಲಿಲ್ಲ. ಆಲ್ ಆಫ್ ಅ ಸಡನ್ ಏನಕ್ಕೆ ಎತ್ತ ಅಥವಾ ಇಲ್ಲಿದ್ದಾರೆ ಇರಲ್ಲ ಆ ಥರದ್ದು ಯಾವುದೇ ಉತ್ತರಗಳನ್ನು ಕೂಡ ಕೊಡ್ತಾ ಇರಲಿಲ್ಲ. ಮೊದಲಿಗೆ ಪೊಲೀಸರಿಗೆ ದಾರಿ ತಪ್ಪಿಸೋ ಕೆಲಸವನ್ನು ಮಾಡಿದ್ಯಾರು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಹೋಟೆಲ್ ಸಿಬ್ಬಂದಿ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಪೊಲೀಸರು ಹೇಗಾದರೂ ಮಾಡಿ ದರ್ಶನ್ರನ್ನ ಮುಖಾಮುಖಿ ಆಗೋದನ್ನ ಇವರು ತಪ್ಪಿಸೋದಕ್ಕೆ ಪ್ರಯತ್ನವನ್ನ ಯಾಕೆ ಪಟ್ರು ಅನ್ನೋದು ಪ್ರಶ್ನೆ. ಆಮೇಲೆ ಇವರಿಗೇನಾದರೂ ನಾನು ಎಲ್ಲಿದ್ದೀನಿ, ಈ ಥರ ಇದ್ದೀನಿ, ಈ ರೂಮಲ್ಲಿ ಇದ್ದೀನಿ ಅಂತ ಹೇಳಬೇಡಿ ಅಂತ ಏನಾದರೂ ದರ್ಶನ್ ಸೂಚನೆಯನ್ನು ಕೊಟ್ಟಿದ್ರಾ? ಹೋಟೆಲ್ನಲ್ಲೇ ಕೆಲ ಕಾಲ ಕಾದಿದ್ರಂತೆ ಪೊಲೀಸರು. ಇದೇ ನಿಮಿತ್ತ ಅಂದರೆ ರೂಮ್ ನಂಬರ್ ಗೊತ್ತಾಗ್ತಾ ಇಲ್ಲ. ಒಂದು ಹೋಟೆಲ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 100 ರೂಮ್ ಇರುತ್ತೆ. ಯಾವ ರೂಮ್ಗೆ ಅಂತ ಹೋಗ್ಬಿಟ್ಟು ಕದ ಬಡಿಯೋಕ್ಕಾಗುತ್ತೆ. ಮತ್ತೊಂದು ಕೀಯನ್ನು ಬಳಸಿ ದರ್ಶನ್ ಇದ್ದಂತಹ ರೂಮನ್ನು ಪೊಲೀಸರು ಕೊನೆಗೂ ಕೂಡ ಓಪನ್ ಮಾಡೇ ಮಾಡ್ತಾರೆ. ಬಿಕಾಸ್ ಆತನನ್ನ ಅಲ್ಲಿಂದ ಅರೆಸ್ಟ್ ಮಾಡೋದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಆಗಿರುತ್ತೆ ಹಾಗೂ ಚಾಲೆಂಜಿಂಗ್ ಫೇಸ್ ಆಗಿರುತ್ತೆ. ಸೊ ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ಪೊಲೀಸರು ರೂಮ್ ಅನ್ನು ಓಪನ್ ಮಾಡ್ತಾರೆ. ಈ ವೇಳೆ ರೂಮ್ ನಲ್ಲಿ ಸ್ನಾನ ಮಾಡ್ತಾ ಇರ್ತಾರಂತೆ ನಟ ದರ್ಶನ್. ಅವರಿಗೆ ಪೊಲೀಸರು ತಮ್ಮನ್ನ ಈ ವೇಷದಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಯಾವುದೇ ಒಂದು ಮುನ್ಸೂಚನೆ ಕೂಡ ಇರಲ್ಲ. ಪೊಲೀಸರನ್ನ ನೋಡ್ತಾ ಇದ್ದ ಹಾಗೆ ಶಾಕ್ ಒಳಗಾಗ್ತಾರೆ. ದರ್ಶನ್ಗೆ ವಿಚಾರಣೆಗೆ ಬರಬೇಕು ಅಂತ ಪೊಲೀಸರು ಆರಂಭಿಕ ಹಂತದಲ್ಲಿ ಹೇಳ್ತಾರೆ. 2 ನಿಮಿಷದಲ್ಲಿ ಬಾತ್ರೂಮ್ನಿಂದ ದರ್ಶನ್ ಹೊರಗೆ ಬರ್ತಾರೆ. ಲಾಕ್ ಆಗ್ತೀನಿ ಅನ್ನೋ ಭಯ ಮೊದಲೇ ಇರುತ್ತೆ. ಯಾವುದೇ ಆರೋಪಿಗಾದ್ರೂ ಆ ಥರದ ಭಯ ಇದ್ದೇ ಇರುತ್ತೆ. ಬಟ್ಟೆ ಹಾಕೊಂಡು ಹೋಗೋಣ ಸರ್ ಅಂತ ಆತ ಹೇಳ್ತಾರಂತೆ. ರೂಮ್ನಲ್ಲೇ ದರ್ಶನನ್ನ ವಶಕ್ಕೆ ಪಡೆದ ACP ಚಂದನ್ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅನ್ನೋದು ತಿಳಿದು ಬರ್ತಾ ಇದೆ. ಪೊಲೀಸ್ ಜೀಪ್ನಲ್ಲಿ ಬೆಂಗಳೂರಿನತ್ತ ಪೊಲೀಸರು ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಮೂಡುವಂತಹ ಪ್ರಮುಖ 2 ಪ್ರಶ್ನೆಗಳು ಅಂತ ಹೇಳಿದ್ರೆ, ಈ ಕೃತ್ಯದ ಬಗ್ಗೆ ದರ್ಶನ್ ಬಾಡಿಗಾರ್ಡ್ಸ್ಗೆ ದರ್ಶನ್ ತಿಳಿಸಿದ್ರಾ? ಇದೇ ಕಾರಣಕ್ಕೆ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಬಾಡಿಗಾರ್ಡ್ಸ್ ಮಾಡಿದ್ರಾ ಅಥವಾ ಬಂದವರು ಪೊಲೀಸರು ಅಂತ ಬಾಡಿಗಾರ್ಡ್ಸ್ಗೆ ಗೊತ್ತಿರಲಿಲ್ವಾ? ಈ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಆಲ್ರೆಡಿ ಉತ್ತರವನ್ನು ಕೂಡ ಪೊಲೀಸರು ಹುಡುಕೊಂಡಿರ್ತಾರೆ. ಒಂದು ವೇಳೆ ಬೇಕು ಅಂತ ದಿಕ್ಕು ತಪ್ಪಿಸಿದ್ದೆ ಆದರೆ ಅವರನ್ನು ಕೂಡ ಒಳಗೆ ಹಾಕುವಂತಹ ಕೆಲಸ, ಅವ್ರ ಮೇಲೂ ಕೇಸ್ ಮಾಡುವಂತಹ ಕೆಲಸ ಸಹಜವಾಗಿ ಮಾಡಿರ್ತಾರೆ. ಸೊ ಪೊಲೀಸ್ ಆಪರೇಷನ್ ದರ್ಶನನ್ನ ಬಂಧಿಸೋದಕ್ಕೆ ಹೇಗಿತ್ತು, ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದು ಡೀಟೇಲ್ಸ್ ಇದು.